ಇನ್ನೊಬ್ಬರ ಮೇಲೆ ದ್ವೇಷ ಸಾಧಿಸುವುದು ನಾವು ವಿಷ ಕುಡಿದು ಅವರು ಸಾಯಲಿ ಎಂದು ಕಾಯುತ್ತಾ ಕುಳಿತಂತೆ. ಗೌತಮ ಬುದ್ಧ. ವೆರಿ ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ದಿನಕ್ಕೆ 10 ಗಂಟೆ ಓದೋ ಸೀರೀಸಲ್ಲಿ ಇದು 9ನೇ ದಿನದ ವಿಡಿಯೋ ಆಗಿರುತ್ತೆ. ಆ್ಯಂಡ್ ಇದು ರಾಮನವಮಿಯ ದಿನ. ಅದೇ ಜನ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಕ್ಲಾಸ್ ಕೇಳಿಕೊಂಡು, ರಿವಿಷನ್ ಕ್ಲಾಸ್ ಕೇಳಿಕೊಂಡು ತಿಂಡಿಗೆ ಜೋಳದ ರೊಟ್ಟಿ ಆ್ಯಂಡ್ ಆಗ್ಲಿಕಾಯಿ ಪಲ್ಯ. ಎಲ್ರಿಗೂ ಆಗ್ಲಿಕಾಯಿ ಪಲ್ಯ ಅಂದರೆ ತುಂಬ ಜನಕ್ಕೆ ಇಷ್ಟ ಆಗಲ್ಲ, ಬಟ್ ನನ್ನ ಫೇವ್ರೆಟ್ ಆಗ್ಲಿಕಾಯಿ ಪಲ್ಯ. ಜೋಳದ ರೊಟ್ಟಿ ಅಂದರೆ 2 ರೊಟ್ಟೆ ಬರುತ್ತೆ ನನಗೆ. ಅದು ತಿಂದ್ಕೊಂಡು ಒಂದು ಸ್ಟ್ಯಾಂಡರ್ಡ್ಸನ್ನು ಆಡಿಟಿಂಗ್ ಎಸ್ಸೆನ ರಿವಿಷನ್ ಮಾಡಬೇಕಾಗಿತ್ತು. ಅಕೌಂಟ್ಸಲ್ಲಿ ಮಾಡ್ಯೂಲ್ 3ಅಲ್ಲಿರೋ ಒಂದು ದೊಡ್ಡ ಚಾಪ್ಟ್ರನ್ನ ತೊಗೊಂಡಿದ್ದೆ, ಕನ್ಸಾಲಿಡೇಷನ್. ಈ ಚಾಪ್ಟ್ರು ಮಾಡೋಕ್ಕಿಂತ ಮುಂಚೆ AQ ಬುಕ್ ಕ್ವೆಶನ್ ಸಾಲ್ವ್ ಮಾಡಬೇಕು. AQ ಬುಕ್ಕಲ್ಲಿ ಏನಿದೆ ಅಂದರೆ ಅಲ್ಲಿರೋ ದೊಡ್ಡ ದೊಡ್ಡ ಕ್ವೆಶನಲ್ಲಿರೋ ಅಡ್ಜಸ್ಟ್ಮೆಂಟ್ಸ ಒಂದೊಂದು ಕ್ವೆಶನ್ ಆಗಿಟ್ಟಿದ್ದಾರೆ. ನಾವು ಅದನ್ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ರೆ ಅದನ್ನು ಸಾಲ್ವ್ ಮಾಡ್ಬೋದು. ನಮಗೆ ಸ್ಪೆಷಲ್ ಪಾನಕ ಮತ್ತು ಕೋಸಂಬರಿ ತಿಂದ್ಕೊಂಡೆ. ಈ ವಿಡಿಯೋನ 2 ದಿವಸದ ಹಿಂದೆನೇ ಹಾಕಬೇಕಾಗಿದ್ದು, ಬಟ್ ನನಗೆ ಎಡಿಟ್ ಮಾಡೋಕ್ಕೆ ಆ್ಯಂಡ್ ವಾಯ್ಸ್ ಓವರ್ ಕೊಡೋಕ್ಕೂ ಟೈಮ್ ಇರಲಿಲ್ಲ. ಆಗಲೇ ಹೇಳಿದ್ನಲ್ವ, ಒಂದು ದೊಡ್ಡ ಚಾಪ್ಟ್ರು ಕನ್ಸಾಲಿಡೇಷನ್ ತೊಗೊಂಡಿನಿ ಅಂತ. ಅದ್ರದ್ದು ಪ್ರಾಬ್ಲಮ್ಸ್ ಈಗ ಸಾಲ್ವ್ ಮಾಡಬೇಕು. ಅಂದರೆ AQs ಎಲ್ಲ ಮುಗಿಸಿದ್ನಿ ಆ್ಯಂಡ್ ಪ್ರಾಬ್ಲಮ್ಸ್ ಸಾಲ್ವ್ ಮಾಡಬೇಕು. ಆ್ಯಕ್ಚುಯಲ್ ಪ್ರಾಬ್ಲಮ್ಸ್ ಏನಿದೆಯೋ ಅದು. ನಾನು ಈ ಚಾಪ್ಟ್ರನ್ನ ಸಾಕಷ್ಟು ಸರಿ ರಿವಿಷನ್ ಮಾಡಿಬಿಟ್ಟಿದ್ದೀನಿ ಆವಾಗಲೇ, ಬಟ್ ಇನ್ನೊಂದು ಸರಿ ಬ್ರಷಪ್ ಆಗಲಿ ಅಂತ ಮಾಡ್ತಾಯಿದ್ದೀನಿ. ಯಾವುದಾದ್ರೂ ಅಡ್ಜಸ್ಟ್ಮೆಂಟ್ಸ್ ಮರ್ತೋಗಿರುತ್ತೆ, ನಮಗೆ ಎಂಟ್ರಿನೇ ನೆನಪಿರೋದಿಲ್ಲ. ಯಾವುದೇ ಆಗಲಿ ನಾವು ಪ್ರಾಕ್ಟೀಸ್ ಮಾಡ್ತಾ ಆ ಟಾಪಿಕಲ್ಲಿ ತುಂಬ ಒಂಥರ ಎಕ್ಸ್ಪರ್ಟ್ ಥರ ಆಗ್ತೀವಿ. ಟಾಪಿಕ್ ದೊಡ್ಡದು, ತುಂಬ ಟೈಮ್ ತಗೊಳುತ್ತಾ. ಒಂದು 5ರಿಂದ 6 ಪ್ರಾಬ್ಲಮ್ಸ್ನ ನಾಳೆಗೆ ನೋಡಿದೆ. ಇವತ್ತಿಗೆ ಇಷ್ಟೇ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಟಾಟಾ, ಬಾಯ್ ಬಾಯ್.